ಹಲೋ ಎವ್ರಿವನ್, ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಹಿಂದಿನ ವಿಡಿಯೋದಲ್ಲಿ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಆಫ್ ವೆಕ್ಟರ್ಸ್ ಮೇಲೆ ಕೆಲವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ವಿ. ಈ ವಿಡಿಯೋದಲ್ಲೂ ಕೂಡ ಇನ್ನೂ ಕೆಲವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ ಅನ್ನು ನೋಡೋಣ. ಫೋರ್ಸಸ್ F1 and F2 acts on a point mass in two mutually perpendicular directions. The resultant force on the point mass will be. ಇಲ್ಲಿ ಏನು ಹೇಳ್ತಾ ಇದ್ದೇನೆ ಅಂದ್ರೆ, ಒಂದು ಪಾಯಿಂಟ್ ಮಾಸ್ ಇದೆಯಂತೆ. ಈ ಒಂದು ಪಾಯಿಂಟ್ ಮಾಸ್ ಮೇಲೆ ಎರಡು ಫೋರ್ಸ್ ಆಕ್ಟ್ ಆಗ್ತಾ ಇದೆ. ದಟ್ ಈಸ್ ಆಕ್ಟಿಂಗ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ದಟ್ ಈಸ್ ಆಂಗಲ್ ಬಿಟ್ವೀನ್ ದೀಸ್ ಟು ಫೋರ್ಸ್ ಏನಾಗಿದೆ 90 ಡಿಗ್ರಿ. ಇದನ್ನ F1 ವೆಕ್ಟರ್ ಅಂತ ತಗೊಂತೀನಿ, ಇದನ್ನ F2 ವೆಕ್ಟರ್ ಅಂತ ತಗೊಂಡಿದ್ದೀನಿ. ಇದರ ಮ್ಯಾಗ್ನಿಟ್ಯೂಡ್ ನ F1 ಅಂತ ಕೊಟ್ಟಿದ್ದಾನೆ, ಇದರ ಮ್ಯಾಗ್ನಿಟ್ಯೂಡ್ F2 ಅಂತ ಕೊಟ್ಟಿದ್ದಾನೆ. ಇವಾಗ ರಿಸಲ್ಟೆಂಟ್ ಫೋರ್ಸ್ ಯಾವ ಡೈರೆಕ್ಷನ್ ಇರುತ್ತೆ, ದಟ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಅದನ್ನ ನಾನು FR ವೆಕ್ಟರ್ ಅಂತ ನಾನು ಕನ್ಸಿಡರ್ ಮಾಡ್ಕೊಂತೀವಿ. ಇವಾಗ ಮ್ಯಾಗ್ನಿಟ್ಯೂಡ್ ಆಫ್ FR ವೆಕ್ಟರ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ದಟ್ ಈಸ್ FR ಇಸ್ ಈಕ್ವಲ್ ಟು ರೂಟ್ ಆಫ್ F1 ಸ್ಕ್ವೇರ್ ಪ್ಲಸ್ F2 ಸ್ಕ್ವೇರ್ ಪ್ಲಸ್ 2F1 F2 ಕಾಸ್ ಆಫ್ ಥೀಟಾ ಅಂತ ಬರುತ್ತೆ. ಹಿಯರ್ ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ F1 ಅಂಡ್ F2, ದಟ್ ಈಸ್ 90 ಡಿಗ್ರಿ ಅಂತ ಇದೆ. ಕಾಸ್ ಆಫ್ 90 ಡಿಗ್ರಿ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು 0. therefore ಈ ಟರ್ಮ್ ಏನಾಗಿರುತ್ತೆ, ದಟ್ ಗೋಸ್ ಟು 0. we left out with FR is equal to root of F1 square plus F2 square ಅಂತ ಬರುತ್ತೆ. therefore option C is the correct answer for this question. next question ಅನ್ನ ನೋಡೋಣ. a particle is simultaneously acted by the two forces equal to 4 Newton and 3 Newton. the net force on the particle is. ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ಪಾರ್ಟಿಕಲ್ ಇದೆ, ಅದ್ರ ಮೇಲೆ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ದಟ್ ಈಸ್ F1 ವೆಕ್ಟರ್ ಅಂತ ತಗೊಂತೀನಿ ಒಂದು ಫೋರ್ಸು, ಇನ್ನೊಂದು ಫೋರ್ಸು F2 ವೆಕ್ಟರ್ ಅಂತ ಕನ್ಸಿಡರ್ ಮಾಡ್ಕೊಂತೀನಿ. ಇಲ್ಲಿ ಆಂಗಲ್ ಬಿಟ್ವೀನ್ ದೀಸ್ ಟು ಫೋರ್ಸಸ್ ಕೊಟ್ಟಿಲ್ಲ, ಬಟ್ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಫೋರ್ಸ್ ಕೊಟ್ಟಿದ್ದಾರೆ. ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ F1 ವೆಕ್ಟರ್ ಹಿಂಗ್ ಕೊಟ್ಟಿದ್ದಾನೆ, ದಟ್ ಈಸ್ F1 ಅಂತ ತಗೊಂತೀನಿ, ದಟ್ ಈಸ್ ಗಿವನ್ ಟು ಬಿ 4 ನ್ಯೂಟನ್. ಹಾಗೆ ಮ್ಯಾಗ್ನಿಟ್ಯೂಡ್ ಆಫ್ F2 ವೆಕ್ಟರ್ ಕೊಟ್ಟಿದ್ದಾರೆ, ದಟ್ ಈಸ್ ಈಕ್ವಲ್ ಟು F2 ಅಂತ ತಗೊಂತೀನಿ, ದಟ್ ಈಸ್ ಗಿವನ್ ಟು ಬಿ 3 ನ್ಯೂಟನ್. theta, that is angle between these two vector is not given. ಇವಾಗ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ಫೋರ್ಸ್ ಬರ್ಕೊಂಡ್ರೆ ದಟ್ ಈಸ್ ನೆಟ್ ಫೋರ್ಸ್ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ F1 ಸ್ಕ್ವೇರ್ ಪ್ಲಸ್ F2 ಸ್ಕ್ವೇರ್ ಪ್ಲಸ್ 2F1 F2 ಕಾಸ್ ಆಫ್ ಥೀಟಾ ಅಂತ ನಾವು ಬರ್ಕೊಬಹುದು. ಹಿಯರ್ F net not only depend upon F1 and F2, it also depend upon the angle between these two forces. ಅದರಿಂದ ನಾವು ಥೀಟಾನ ಡಿಫೈನ್ ಮಾಡ್ಕೊಳ್ಳೋದ್ರೆ ದಟ್ ಈಸ್ 0 ಲೆಸ್ ದಾನ್ ಆರ್ ಈಕ್ವಲ್ ಟು ಥೀಟಾ ಲೆಸ್ ದಾನ್ ಆರ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರ್ಕೊಬಹುದು. ಇವಾಗ F net ಏನಾಗಿರುತ್ತೆ, ದಟ್ ವಿಲ್ ಬಿ ಮಿನಿಮಮ್ ವೆನ್ ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ. ವೆನ್ ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ, ದಿಸ್ ಬಿಕಮ್ಸ್ ಮೈನಸ್ 2F1 F2 ಅಂತ ಬರುತ್ತೆ. therefore we get F net minimum is equal to root of F1 minus F2 the whole square ಅಂತ ಬರುತ್ತೆ. that is equal to F1 minus F2 ಅಂತ ಬರುತ್ತೆ. therefore 4 Newton minus 3 Newton ಏನಾಯ್ತು, that is equal to 1 Newton ಅಂತ ಬಂತು. ಮಿನಿಮಮ್ ಫೋರ್ಸು ಈ ಒಂದು ಪಾರ್ಟಿಕಲ್ ಮೇಲೆ 1 ನ್ಯೂಟನ್ ಅಷ್ಟು ಆಕ್ಟ್ ಆಗ್ಬೋದು. ಮ್ಯಾಕ್ಸಿಮಮ್ ಫೋರ್ಸ್ ಏನಾಗಿರುತ್ತೆ, ದಟ್ ಈಸ್ F net maximum when theta is equal to 0 ಡಿಗ್ರಿ. F net maximum ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು F1 ಪ್ಲಸ್ F2 ಅಂತ ಆಗಿರುತ್ತೆ. ಹಾಗಾದ್ರೆ ಇಲ್ಲೇನ್ ಬಂತು, ದಟ್ ಈಸ್ ಈಕ್ವಲ್ ಟು 4 ಪ್ಲಸ್ 3 ದಟ್ ಈಸ್ ಈಕ್ವಲ್ ಟು 7 ನ್ಯೂಟನ್ ಅಂತ ಬಂತು. ಹಾಗಾದ್ರೆ ಥೀಟಾ ಟು 180 ಡಿಗ್ರಿ ವೇರಿಯೇಷನ್ ಆದ್ರೆ ದ ನೆಟ್ ಫೋರ್ಸ್ ವಿಲ್ ವೇರಿ ಫ್ರಮ್ 1 ನ್ಯೂಟನ್ ಟು 7 ನ್ಯೂಟನ್. ಹಾಗಾದ್ರೆ ವ್ಯಾಲ್ಯೂ ಆಫ್ ನೆಟ್ ಫೋರ್ಸ್ ಏನಾಗಿರಬೇಕು, ಇಟ್ ಮಸ್ಟ್ ಬಿ ಬಿಟ್ವೀನ್ 1 ನ್ಯೂಟನ್ ಟು 7 ನ್ಯೂಟನ್ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಸಿಂಗಲ್ ವ್ಯಾಲ್ಯೂ ಬರಕ್ಕೆ ಸಾಧ್ಯ ಇಲ್ಲ. therefore option D is the correct answer for this question. next question ಅನ್ನ ನೋಡೋಣ. if vectors P, Q and R have magnitude 5, 12 and 13 units and P vector plus Q vector is equal to R vector, the angle between Q and R is. ಇಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ, P ವೆಕ್ಟರ್ ಪ್ಲಸ್ Q ವೆಕ್ಟರ್ ಇಸ್ ಈಕ್ವಲ್ ಟು R ವೆಕ್ಟರ್ ಅಂತ ಕೊಟ್ಟಿದ್ದಾನಲ್ವಾ. ಅದನ್ನ ನಾವು ರೆಪ್ರೆಸೆಂಟ್ ಮಾಡ್ಕೊಂಡ್ರೆ ನಮ್ಗೆ ಏನ್ ಬರುತ್ತೆ, ಇದನ್ನ P ವೆಕ್ಟರ್ ಅಂತ ತಗೊಂಡ್ರೆ ಫ್ರಮ್ ದ ಹೆಡ್ ಆಫ್ P ವೆಕ್ಟರ್ ವಿ ನೀಡ್ ಟು ಡ್ರಾ Q ವೆಕ್ಟರ್. ಇದನ್ನ ನಾನು Q ವೆಕ್ಟರ್ ಅಂತ ಕನ್ಸಿಡರ್ ಮಾಡ್ಕೊಂತೀನಿ. P ವೆಕ್ಟರ್ ಮತ್ತೆ Q ವೆಕ್ಟರ್ ಇನ ರಿಸಲ್ಟೆಂಟ್ ಏನಾಗಿರುತ್ತೆ, ದಟ್ ಈಸ್ ಗಿವನ್ ಟು ಬಿ R vector. this is according to the relation, that is P vector plus Q vector is equal to R vector.
ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಪಿ ಕ್ಯೂ ಮತ್ತೆ ಆರ್ ವೆಕ್ಟರ್ ಕೊಟ್ಟಿದ್ದಾರೆ. ಮ್ಯಾಗ್ನಿಟ್ಯೂಡ್ ಆಫ್ ಪಿ ವೆಕ್ಟರ್ ಈಸ್ ಗಿವನ್ ಟು ಬಿ 5. ಮ್ಯಾಗ್ನಿಟ್ಯೂಡ್ ಆಫ್ ಕ್ಯೂ ವೆಕ್ಟರ್ ಏನ್ ಕೊಟ್ಟಿದ್ದಾನೆ, ದಟ್ ಈಸ್ 12 ಅಂತ ಕೊಟ್ಟಿದ್ದಾನೆ. ಮ್ಯಾಗ್ನಿಟ್ಯೂಡ್ ಆಫ್ ಆರ್ ವೆಕ್ಟರ್ ಏನ್ ಕೊಟ್ಟಿದ್ದಾನೆ, ದಟ್ ಈಸ್ ಈಕ್ವಲ್ ಟು 13. ದಟ್ ಈಸ್ ಲೆಂತ್ ಆಫ್ ದಿಸ್ ವೆಕ್ಟರ್ ಕೊಟ್ಟಿರೋದು, ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ದಟ್ ಈಸ್ 5, 12, 13 ಅಂತ ಇದೆ. ಇವಾಗ ನಾವೇನ್ ಕಂಡುಹಿಡಬೇಕು, ಆಂಗಲ್ ಬಿಟ್ವೀನ್ ಕ್ಯೂ ಅಂಡ್ ಆರ್ ಕಂಡುಹಿಡಬೇಕು. ದಟ್ ಈಸ್ ಆಂಗಲ್ ಬಿಟ್ವೀನ್ ದ ವೆಕ್ಟರ್ ಆರ್ ವೆಕ್ಟರ್ ಅಂಡ್ ಕ್ಯೂ ವೆಕ್ಟರ್. ಅದನ್ನ ನಾನು ಟೀಟಾ ಅಂತ ರೆಪ್ರೆಸೆಂಟ್ ಮಾಡ್ಕೊಂತೀನಿ. ಇಲ್ಲಿ ಆಪ್ಷನಲ್ ನೋಡಿ ಕಾಸ್ ಡಿಫೈನ್ ಮಾಡಿರೋದ್ರಿಂದ ಐ ವಿಲ್ ಗೋಯಿಂಗ್ ಟು ಡಿಫೈನ್ ಕಾಸ್ ಟೀಟಾ. ಕಾಸ್ ಟೀಟಾನ ಡಿಫೈನ್ ಮಾಡಿದ್ರೆ ಏನ್ ಬರುತ್ತೆ ನಮಗೆ, ಅಡ್ಜಸೆಂಟ್ ಸೈಡ್ ಬೈ ಹೈಪೋಟಿನಸ್. ಇದೇನಾಗಿರುತ್ತೆ, ದಿಸ್ ಬಿಕಮ್ಸ್ ದ ಅಡ್ಜಸೆಂಟ್ ಸೈಡ್ ಅಂಡ್ ದಿಸ್ ಬಿಕಮ್ಸ್ ದ ಹೈಪೋಟಿನಸ್. ಓಕೆ, ಇವಾಗ ನಮಗೆ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟಿನಸ್ ಬರ್ಕೊಂಡ್ರೆ ಏನ್ ಬಂತು, ಮ್ಯಾಗ್ನಿಟ್ಯೂಡ್ ಆಫ್ ಕ್ಯೂ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಆರ್ ವೆಕ್ಟರ್ ಅಂತ ಬಂತು. ಮ್ಯಾಗ್ನಿಟ್ಯೂಡ್ ಆಫ್ ಕ್ಯೂ ವೆಕ್ಟರ್ ಏನಿದೆ, ದಟ್ ಈಸ್ 12 ಅಂತ ಇದೆ. ಮ್ಯಾಗ್ನಿಟ್ಯೂಡ್ ಆಫ್ ಆರ್ ವೆಕ್ಟರ್ ಏನಿದೆ, 13 ಅಂತ ಇದೆ. therefore ಥೀಟಾ ಏನಾಗಿರುತ್ತೆ, ಕಾಸ್ ಇನ್ವರ್ಸ್ ಆಫ್ 12 ಡಿವೈಡೆಡ್ ಬೈ 13 ಅಂತ ಬಂತು. therefore ಆಪ್ಷನ್ ಸಿ is the correct answer for this question. Let us look into the next question. A body is at rest under the action of three forces, two of which are F1 vector is equal to 4i cap, F2 vector is equal to 6j cap. The third force is. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ಬಾಡಿ ರೆಸ್ಟ್ ಅಲ್ಲಿ ಇದೆಯಂತೆ ಅಂಡರ್ ದ ಆಕ್ಷನ್ ಆಫ್ ತ್ರೀ ಫೋರ್ಸಸ್. ಅದರಲ್ಲಿ ಎರಡು ವ್ಯಾಲ್ಯೂ ಆಫ್ ಫೋರ್ಸ್ ಅನ್ನ ಕೊಟ್ಟಿದ್ದಾರೆ. ದಟ್ ಈಸ್ F1 vector is equal to 4i cap ಅಂತ ಇದೆ ಅಂಡ್ F2 vector is equal to 6j cap ಅಂತ ಇದೆ. We need to find F3 vector that is equal to question mark ಅಂತ ತಗೊಳ್ಳೋಣ. ಇವಾಗ ಗ್ರಾಫಿಕಲ್ ಆಗಿ ರೆಪ್ರೆಸೆಂಟ್ ಮಾಡ್ಕೊಂಡ್ರೆ ಬಾಡಿನ ಒಂದು ಪಾಯಿಂಟ್ ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ಕೊಂತೀನಿ. ಇವಾಗ F1 ವೆಕ್ಟರ್ ಏನಿದೆ, ದಟ್ ಈಸ್ ಆಕ್ಟಿಂಗ್ ಅಲಾಂಗ್ ದ ಎಕ್ಸ್ ಡೈರೆಕ್ಷನ್. ಏನಕ್ಕೆ ಅಂದ್ರೆ ಐ ಕ್ಯಾಪ್ ಈಸ್ ಎ ಯೂನಿಟ್ ವೆಕ್ಟರ್ ಅಲಾಂಗ್ ಎಕ್ಸ್ ಡೈರೆಕ್ಷನ್ ಅಂತ ಗೊತ್ತಿರೋದ್ರಿಂದ therefore F1 ವೆಕ್ಟರ್ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ನಾನು ರೆಪ್ರೆಸೆಂಟ್ ಮಾಡ್ಕೊಬಹುದು. ಹಾಗೆ F2 ವೆಕ್ಟರ್ ಇಸ್ ಈಕ್ವಲ್ ಟು 6j cap ಅಂತ ಕೊಟ್ಟಿದ್ದಾನೆ. ಹಿಯರ್ j cap is a unit vector associated with y axis. ಅದರಿಂದ F2 ಯಾವ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತಾ ಇರುತ್ತೆ, ದಟ್ ಮಸ್ಟ್ ಬಿ ಆಕ್ಟಿಂಗ್ ಅಲಾಂಗ್ y ಡೈರೆಕ್ಷನ್ ಅಂತ ನಾವು ಹೇಳ್ಬೋದು. ದಟ್ ಈಸ್ ಆಕ್ಟಿಂಗ್ ಅಲಾಂಗ್ ದ y ಡೈರೆಕ್ಷನ್. ಇವಾಗ ಅಬ್ಸರ್ವ್ ಮಾಡಿ, F2 ಮತ್ತೆ F1 ಮಾತ್ರ ಇದ್ರ ಮೇಲೆ ಆಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ದೆನ್ ಈ ಬಾಡಿ ಮೇಲೆ ರಿಸಲ್ಟೆಂಟ್ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ. ದಟ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್, ದಟ್ ಈಸ್ F21 ವೆಕ್ಟರ್ ಅಂತ ತಗೊಂತೀನಿ. ಈ ಬಾಡಿ ರೆಸ್ಟ್ ಅಲ್ಲಿ ಇಡಬೇಕು ಅಂತ ಹೇಳಿದ್ರೆ ಇವಾಗ ನಾವೇನ್ ಮಾಡಬೇಕು, ವಿ ಹ್ಯಾವ್ ಟು ಅಪ್ಲೈ ಎ ಫೋರ್ಸ್ ದಟ್ ಮಸ್ಟ್ ಬಿ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಆಫ್ F21 ವೆಕ್ಟರ್ ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್. ಅದನ್ನೇ ನಾವು F3 ಅಂತ ತಗೊಂತೀವಿ. ಅದನ್ನ ನಾವು ಕಂಡುಹಿಡಿಬೇಕು. ಇವಾಗ ನಮ್ಗೆ ಒಂದು ಬಾಡಿ ರೆಸ್ಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಫ್ರಮ್ ನ್ಯೂಟನ್ಸ್ ಫಸ್ಟ್ ಲಾ ನಮ್ಗೆ ಗೊತ್ತು, ದ ವೆಕ್ಟರ್ ಸಮ್ ಆಫ್ ಆಲ್ ದ ಫೋರ್ಸಸ್ ಮಸ್ಟ್ ಬಿ ಈಕ್ವಲ್ ಟು 0 ಅಂತ. This implies that F1 vector plus F2 vector plus F3 vector ಏನಾಗಿರಬೇಕು, that is equal to 0. ಈ ಮೂರು ವೆಕ್ಟರ್ ಸಮ್ ತಗೊಂಡ್ರೆ 0 ಆಯ್ತು ಅಂತ ಹೇಳಿದ್ರೆ ಅವಾಗ ಬಾಡಿ ರೆಸ್ಟ್ ಅಲ್ಲಿ ಇದೆ ಅಂತ ನಾವು ಹೇಳ್ಬೋದು. This implies that F3 vector ಏನಾಗಿರುತ್ತೆ, that is equal to minus of F1 vector minus of F2 vector ಅಂತ ಬಂತು. This is equal to minus of F1 ಅಂತ ಇದೆ, ದಟ್ ಈಸ್ 4i cap ಅಂತ ಬಂತು. ಅಗೈನ್ ಮೈನಸ್ ಆಫ್ F2 ಅಂತ ಇದೆ, ದಟ್ ಈಸ್ 6j cap ಅಂತ ಬಂತು. therefore F3 ಏನಾಯ್ತು, ದಟ್ ಈಸ್ ಈಕ್ವಲ್ ಟು minus 4i cap minus 6j cap ಅಂತ ಬಂತು. therefore option D is the correct answer for this question. Let us look into the next question. The resultant of P vector and Q vector is perpendicular to P vector. What is the angle between P vector and Q vector? ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ದ ರಿಸಲ್ಟೆಂಟ್ ಆಫ್ ಪಿ ವೆಕ್ಟರ್ ಕ್ಯೂ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಪಿ ವೆಕ್ಟರ್ ಇದೆ. ಹಾಗಾದ್ರೆ ಆಂಗಲ್ ಬಿಟ್ವೀನ್ ಪಿ ವೆಕ್ಟರ್ ಅಂಡ್ ಕ್ಯೂ ವೆಕ್ಟರ್ ಏನು ಅಂತ ಕೇಳ್ತಾ ಇದ್ದಾನೆ. ಇವಾಗ ಈ ಒಂದು ವೆಕ್ಟರ್ ನ ಪಿ ವೆಕ್ಟರ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಪರ್ಪೆಂಡಿಕ್ಯುಲರ್ ಟು ದಟ್ ರಿಸಲ್ಟೆಂಟ್ ವೆಕ್ಟರ್ ಇದೆ, ದಟ್ ಈಸ್ ಆರ್ ವೆಕ್ಟರ್ ಅಂತ ತಗೊಂತೀನಿ. ಆಂಗಲ್ ಎಷ್ಟಿದೆ, ದಟ್ ಈಸ್ ಆಲ್ಫಾ ಅಂತ ಕನ್ಸಿಡರ್ ಮಾಡ್ಕೊಂತೀನಿ, 90 ಡಿಗ್ರಿ ಅಂತ ಇದೆ. ಹಾಗಾದ್ರೆ ಕ್ಯೂ ವೆಕ್ಟರ್ ಏನಾಗಿರಬೇಕು, ಈ ಡೈರೆಕ್ಷನ್ ಅಲ್ಲಿ ಇರಬೇಕು, ಸೊ ದಟ್ ದ ರಿಸಲ್ಟೆಂಟ್ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಟು ಪಿ ವೆಕ್ಟರ್. ಇದನ್ನ ನಾನು ಕ್ಯೂ ವೆಕ್ಟರ್ ಅಂತ ರೆಪ್ರೆಸೆಂಟ್ ಮಾಡ್ಕೊಂತೀನಿ. ನಾನಿವಾಗ ಕಂಡುಹಿಡಬೇಕಾಗಿರೋದು ಆಂಗಲ್ ಬಿಟ್ವೀನ್ ಪಿ ವೆಕ್ಟರ್ ಅಂಡ್ ಕ್ಯೂ ವೆಕ್ಟರ್, ಅದನ್ನ ಟೀಟಾ ಅಂತ ನಾನು ಕನ್ಸಿಡರ್ ಮಾಡ್ಕೊಂತೀನಿ. ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಮ್ಯಾಗ್ನಿಟ್ಯೂಡ್ ಅಂಡ್ ರಿಸಲ್ಟೆಂಟ್ ಆಫ್ ಟೂ ವೆಕ್ಟರ್ಸ್ ಇನ್ ಪ್ಯಾರಲೆಲ್ಲೋಗ್ರಾಮ್ ಅಲ್ಲಿ ಕಂಡುಹಿಡಿದಿರ್ತೀರಾ. ದಟ್ ಈಸ್ ಗಿವನ್ ಟು ಬಿ tan of alpha is equal to b sin theta divided by
ಎ ಪ್ಲಸ್ ಬಿ ಕಾಸ್ ಥೀಟಾ ಅಂತ ನಿಮಗೆ ಗೊತ್ತಿರುತ್ತೆ. ಇನ್ ಪ್ಲೇಸ್ ಆಫ್ ಎ ವಿ ಹ್ಯಾವ್ ಪಿ ವೆಕ್ಟರ್ ಅಂಡ್ ಇನ್ ಪ್ಲೇಸ್ ಆಫ್ ಬಿ ವಿ ಹ್ಯಾವ್ ಕ್ಯೂ ವೆಕ್ಟರ್. ಇವಾಗ ಈ ಕೇಸ್ಗೆ ನಾವು ಅಪ್ಲೈ ಮಾಡಿದ್ರೆ ಫಾರ್ಮುಲಾನ ನಮ್ಗೇನ್ ಬರುತ್ತೆ, ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ ಟು ಕ್ಯೂ ಸೈನ್ ಥೀಟಾ ಡಿವೈಡೆಡ್ ಬೈ ಪಿ ಪ್ಲಸ್ ಕ್ಯೂ ಕಾಸ್ ಥೀಟಾ. ಇನ್ ಪ್ಲೇಸ್ ಆಫ್ ಎ ಅಂಡ್ ಬಿ ಐ ಹ್ಯಾವ್ ಸಬ್ಸ್ಟಿಟ್ಯೂಟೆಡ್ ಪಿ ಅಂಡ್ ಕ್ಯೂ ಅಷ್ಟೇ. ಇವಾಗ ಆಲ್ಫಾ ಏನಿದೆ ದಟ್ ಈಸ್ 90 ಡಿಗ್ರಿ ಅಂತ ಇದೆ, therefore tan ಆಫ್ 90 ಡಿಗ್ರಿ ಅಂತ ಬರ್ಕೊಂತೀನಿ, ದಟ್ ಈಸ್ ಈಕ್ವಲ್ ಟು ಕ್ಯೂ ಸೈನ್ ಥೀಟಾ ಡಿವೈಡೆಡ್ ಬೈ ಪಿ ಪ್ಲಸ್ ಕ್ಯೂ ಕಾಸ್ ಆಫ್ ಥೀಟಾ. ಇವಾಗ tan 90 ಡಿಗ್ರಿ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು ಇನ್ಫಿನಿಟಿ. ಇನ್ಫಿನಿಟಿನ ನಾನು 1/0 ಅಂತ ಬರ್ಕೊಂತೀನಿ, ಸೊ ದಟ್ ಸಿಂಪ್ಲಿಫಿಕೇಶನ್ ಈಸಿ ಆಗುತ್ತೆ. ದಟ್ ಈಸ್ 1/0 ಅಂತ ಬರ್ಕೊಂಡಿದ್ದೀನಿ. ಕ್ಯೂ ಸೈನ್ ಥೀಟಾ ಡಿವೈಡೆಡ್ ಬೈ ಪಿ ಪ್ಲಸ್ ಕ್ಯೂ ಕಾಸ್ ಥೀಟಾ ಅಂತ ಬಂತು. ಇದೇನಾಯ್ತು, ದಟ್ ಈಸ್ ಪಿ ಪ್ಲಸ್ ಕ್ಯೂ ಕಾಸ್ ಥೀಟಾ ಇಸ್ ಈಕ್ವಲ್ ಟು 0 ಅಂತ ಬಂತು ಆನ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಇದರಿಂದ ನಾನೇನು ಬರ್ಕೊಬಹುದು, ಕ್ಯೂ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಮೈನಸ್ ಪಿ ಅಂತ ಬರ್ಕೊಬಹುದು. ದೇರ್ ಫೋರ್ ಕಾಸ್ ಥೀಟಾ ಏನಾಯ್ತು, ದಟ್ ಈಸ್ ಈಕ್ವಲ್ ಟು ಮೈನಸ್ ಪಿ ಡಿವೈಡೆಡ್ ಬೈ ಕ್ಯೂ ಅಂತ ಬಂತು. therefore theta is equal to cos inverse of minus p divided by q ಅಂತ ಬಂತು. ಯಾವ ಆಪ್ಷನ್ ಅಲ್ಲಿ ಇದೆ ನೋಡಿ, cos inverse of minus p by q. therefore option B is the correct answer. that is the angle between p vector and q vector that is equal to cos inverse of minus p divided by q ಅಂತ ಬರುತ್ತೆ. let us look into the next question. The three vectors a vector is equal to 3 I cap minus 2 j cap plus k cap and b vector is equal to I cap minus 3 j cap plus 5 k cap and c vector is equal to 2 I cap plus j cap minus 4 k cap forms an equilateral triangle, an isosceles triangle, a right angle triangle, no triangle. ಇಲ್ಲಿ ಮೂರು ವೆಕ್ಟರ್ ಕೊಟ್ಟಿದ್ದಾನೆ. ಈ ಮೂರು ವೆಕ್ಟರ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಫಾರ್ಮೇಶನ್ ಮಾಡ್ತಾ ಇದೆಯೋ, ಐಸೋಸೆಲಸ್ ಟ್ರಯಾಂಗಲ್ ಅಥವಾ ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮೇಶನ್ ಆಗ್ತಾ ಇದೆಯೋ ಅಥವಾ ಟ್ರಯಾಂಗಲ್ ಫಾರ್ಮೇಶನ್ ಆಗ್ತಾ ಇಲ್ವೋ ಅಂತ ಕೇಳ್ತಾ ಇದ್ದಾನೆ. ಇದನ್ನ ಹೇಗೆ ಕಂಡುಹಿಡಿಯೋದು? ಇದನ್ನ ಕಂಡುಹಿಡಿಬೇಕು ಅಂದ್ರೆ ನಿಮಗೆ ಪ್ರಾಪರ್ಟೀಸ್ ಆಫ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್, ಐಸೋಸೆಲಸ್ ಟ್ರಯಾಂಗಲ್, ರೈಟ್ ಆಂಗಲ್ ಟ್ರಯಾಂಗಲ್ ಗೊತ್ತಿರಬೇಕು. ಇವಾಗ ನಾವು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ನ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಇವಾಗ ಪ್ರತಿಯೊಂದು ಸೈಡ್ ಅನ್ನ ನಾವು ವೆಕ್ಟರ್ ಇಂದ ರೆಪ್ರೆಸೆಂಟ್ ಮಾಡ್ಕೊಂಡ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಸಿ ವೆಕ್ಟರ್ ಇರುತ್ತೆ. ಇವಾಗ ಆಂಗಲ್ ಬಿಟ್ವೀನ್ ಎನಿ ಟೂ ವೆಕ್ಟರ್ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು 60 ಡಿಗ್ರಿ ಅಂತ ಗೊತ್ತು. ದಟ್ ಈಸ್ ಇನ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಹಾಗಾದ್ರೆ ಆಂಗಲ್ ಬಿಟ್ವೀನ್ ಎ ವೆಕ್ಟರ್ ಅಂಡ್ ಬಿ ವೆಕ್ಟರ್ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು 60 ಡಿಗ್ರಿ ಅಂತ ಬರುತ್ತೆ. ದಟ್ ಈಸ್ θ1 ಅಂತ ತಗೊಂತೀನಿ, 60 ಡಿಗ್ರಿ ಅಂತ ಬಂತು. ಹಾಗೆ ಬಿ ವೆಕ್ಟರ್ ಅಂಡ್ ಸಿ ವೆಕ್ಟರ್ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ θ2 ಏನಾಗಿರುತ್ತೆ, ದಟ್ ಈಸ್ ಆಲ್ಸೋ 60 ಡಿಗ್ರಿ. ಅಂಡ್ ಸಿ ವೆಕ್ಟರ್ ಅಂಡ್ ಎ ವೆಕ್ಟರ್ ಮಾಡಿದ್ರು ಕೂಡ ದಟ್ ಈಸ್ ಆಲ್ಸೋ 60 ಡಿಗ್ರಿ ಅಂತ ಬರುತ್ತೆ. ಇವಾಗ ಐಸೋಸೆಲಸ್ ಟ್ರಯಾಂಗಲ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಟೂ ಸೈಡ್ಸ್ ಮಾತ್ರ ಈಕ್ವಲ್ ಇರುತ್ತೆ. ಅಂದ್ರೆ ಎನಿ ಟೂ ಮ್ಯಾಗ್ನಿಟ್ಯೂಡ್ ಮಾತ್ರ ಈಕ್ವಲ್ ಇರುತ್ತೆ ಅಂಡ್ ದಟ್ ಈಸ್ ನಾಟ್ ಈಕ್ವಲ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ದ ಅದರ್ ಸೈಡ್. ಹಾಗೆ ಎರಡು ಆಂಗಲ್ ಮಾತ್ರ ಈಕ್ವಲ್ ಇರುತ್ತೆ. ಇವಾಗ θ1 θ2 ಅಂತ ಹೇಳಿದ್ರೆ θ1 ಈಕ್ವಲ್ θ2 ಆಗಿರುತ್ತೆ, ದಟ್ ಈಸ್ ನಾಟ್ ಈಕ್ವಲ್ ಟು θ3. ಈ ಪ್ರಾಪರ್ಟಿ ನಿಮ್ಗೆ ಗೊತ್ತಿರಬೇಕು. ಇವಾಗ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಬಂದ್ರೆ ದಟ್ ಈಸ್ ಒನ್ ಆಂಗಲ್ 90 ಡಿಗ್ರಿ ಇರುತ್ತೆ. ದಟ್ ಈಸ್ ಯಾವುದೋ ಎರಡು ವೆಕ್ಟರ್ ಮಧ್ಯ ಆಂಗಲ್ 90 ಡಿಗ್ರಿ ಇರುತ್ತೆ, ಇನ್ ಎರಡು ಆಂಗಲ್ ಮಧ್ಯ 45 ಡಿಗ್ರಿ ಮತ್ತೆ 45 ಡಿಗ್ರಿ ಇರುತ್ತೆ. ಹಾಗೆ ನಾವು ಇದಕ್ಕೆ ಪೈಥಾಗರಸ್ ಥಿಯರಂ ಕೂಡ ಅಪ್ಲೈ ಮಾಡಬಹುದು. ಇವಾಗ ನೋ ಟ್ರಯಾಂಗಲ್ ಅಂತ ಬಂದ್ರೆ ಇವಾಗ ಈ ಮೂರು ವೆಕ್ಟರ್ ಟ್ರಯಾಂಗಲ್ ಫಾರ್ಮೇಶನ್ ಆಗ್ತಿಲ್ಲ ಅಂದ್ರೆ ನಾವೇನು ಹೇಳ್ಬೋದು ಅಂದ್ರೆ ಆಂಗಲ್ ಕಂಡಿಡ್ಕೊಳ್ಳಿ. ದಟ್ ಈಸ್ θ1 θ2 θ3 ಅಂತ ಬರುತ್ತೆ ನಿಮ್ಗೆ ಆಂಗಲ್ ಬಿಟ್ವೀನ್ ಎ ಬಿ ಬಿ ಸಿ ಅಂಡ್ ಸಿ ಎ. ಇವಾಗ ಈ ಮೂರು ಆಡ್ ಮಾಡಿದ್ರೆ ನಿಮ್ಗೇನಾದ್ರೂ 180 ಡಿಗ್ರಿ ಬರಲಿಲ್ಲ ಅಂದ್ರೆ ದೆನ್ ಇಟ್ ಈಸ್ ನಾಟ್ ಫಾರ್ಮಿಂಗ್ ಎ ಟ್ರಯಾಂಗಲ್ ಅಂತ ನಾವು ಹೇಳ್ಬೋದು. ಇವಾಗ ಫಸ್ಟ್ ಮ್ಯಾಗ್ನಿಟ್ಯೂಡ್ ನ ಕಂಡಿಡ್ಕೊಳ್ಳೋಣ. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಕಂಡಿಡ್ಕೊಂಡ್ರೆ ಏನ್ ಬಂತು, ದಟ್ ಈಸ್ ರೂಟ್ ಆಫ್ ax ಸ್ಕ್ವೇರ್ ಪ್ಲಸ್ ay ಸ್ಕ್ವೇರ್ ಪ್ಲಸ್ az ಸ್ಕ್ವೇರ್. ax ಜಾಗದಲ್ಲಿ ಏನಿದೆ 3 ಇದೆ, ay ಜಾಗದಲ್ಲಿ -2 ಇದೆ, az ಜಾಗದಲ್ಲಿ 1 ಇದೆ. ಅದರಿಂದ ನಾನೇನ್ ಬರ್ಕೊಬಹುದು, 3 ಸ್ಕ್ವೇರ್ ಪ್ಲಸ್ ಆಫ್ -2 ಸ್ಕ್ವೇರ್ ಪ್ಲಸ್ ಆಫ್ 1 ಸ್ಕ್ವೇರ್ ಅಂತ ಬರ್ಕೊಬಹುದು. ದಿಸ್ ಟರ್ನ್ಸ್ ಔಟ್ ಟು ಬಿ 3 ಸ್ಕ್ವೇರ್ ಇಸ್ 9 -2 ಸ್ಕ್ವೇರ್ ಇಸ್ 4 ಪ್ಲಸ್ 1 ಅಂತ ಬಂತು. ರೂಟ್ ಆಫ್ 9 ಪ್ಲಸ್ 4 ಪ್ಲಸ್ 1 ಏನ್ ಬಂತು, ದಟ್ ಈಸ್ ಈಕ್ವಲ್ ಟು 14 ಅಂತ ಬಂತು ಅಂಡರ್ ದ ರೂಟ್. ಇವಾಗ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ದಟ್ ಈಸ್ ರೂಟ್ ಆಫ್ ಇಲ್ಲೇನಿದೆ, ದಟ್ ಈಸ್ 1 ಸ್ಕ್ವೇರ್ ಮೈನಸ್
3 the whole square ಪ್ಲಸ್ 5 ಸ್ಕ್ವೇರ್ ಅಂತ ಬರುತ್ತೆ. ದಿಸ್ ಟರ್ನ್ಸ್ ಔಟ್ ಟು ಬಿ 1 ಪ್ಲಸ್ 9 ಪ್ಲಸ್ 25. ದಿಸ್ ಈಸ್ ಈಕ್ವಲ್ ಟು ರೂಟ್ ಆಫ್ 25 ಪ್ಲಸ್ 10 ಅಂತ ಬಂತು, ದಟ್ ಈಸ್ ರೂಟ್ ಆಫ್ 35 ಅಂತ ಬಂತು. ಇವಾಗ ಮ್ಯಾಗ್ನಿಟ್ಯೂಡ್ ಆಫ್ ಸಿ ವೆಕ್ಟರ್ ಕಂಡುಹಿಡ್ಕೊಳ್ಳೋಣ. ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್, ಇಲ್ಲೇನಿದೆ 2 ಸ್ಕ್ವೇರ್ ಅಂತ ಬರುತ್ತೆ, ಪ್ಲಸ್ 1 ಸ್ಕ್ವೇರ್ ಪ್ಲಸ್ ಮೈನಸ್ 4 ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಇವಾಗ ಏನ್ ಬಂತು, ದಟ್ ಈಸ್ ರೂಟ್ ಆಫ್ 4 ಪ್ಲಸ್ 1 ಪ್ಲಸ್ 16. ದಿಸ್ ಟರ್ನ್ಸ್ ಔಟ್ ಟು ಬಿ 16 ಪ್ಲಸ್ 5 ರೂಟ್ ಆಫ್ 21 ಅಂತ ಬಂತು. ಇಲ್ಲಿ 3 ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ಸ್ ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಫ್ರಮ್ ದೀಸ್ 3 ಐ ಕ್ಯಾನ್ ರೈಟ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಸ್ಕ್ವೈರ್ is equal to magnitude of a vector square plus magnitude of c vector square ಅಂತ ನಾನು ಬರ್ಕೊಬಹುದು. ಇಲ್ಲಿ magnitude of b vector square ಏನ್ ಬರುತ್ತೆ, that is equal to root of 35 square ಅಂತ ಬರುತ್ತೆ, that is equal to 35 ಅಂತ ಬಂತು. ಹಾಗೆ a ವೆಕ್ಟರಿನ magnitude whole square plus ಈ ವೆಕ್ಟರಿನ ಮ್ಯಾಗ್ನಿಟ್ಯೂಡ್ ಹೋಲ್ ಸ್ಕ್ವೇರ್ ತಗೊಂಡ್ರೆ ನಮ್ಗೆ ಏನ್ ಬರುತ್ತೆ, ದಟ್ ಈಸ್ ರೂಟ್ ಆಫ್ 14 ಸ್ಕ್ವೇರ್ ಪ್ಲಸ್ ರೂಟ್ ಆಫ್ 21 ಸ್ಕ್ವೇರ್ ಅಂತ ಬರುತ್ತೆ, ದಟ್ ಈಸ್ 14 ಪ್ಲಸ್ 21 ಅಂತ ಆಯ್ತು. ದಿಸ್ ಟರ್ನ್ಸ್ ಔಟ್ ಟು ಬಿ 35. ಇದರಿಂದ ನಾನು ಏನ್ ಹೇಳ್ಬೋದು ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ ವೆಕ್ಟರ್ ಸ್ಕ್ವೇರ್ ಅಂತ ನಾನು ಬರ್ಕೊಬಹುದು. ಈ ಒಂದು ಫಾರ್ಮುಲಾ ನೋಡಿದ್ರೆ ಇಟ್ ಈಸ್ ಆಫ್ ದ ಫಾರ್ಮ್ ಆಫ್ ಪೈಥಾಗರಸ್ ಥಿಯರಮ್. ಅದರಿಂದ ಪೈಥಾಗರಸ್ ಥಿಯರಮ್ ರೈಟ್ ಆಂಗಲ್ ಟ್ರಯಾಂಗಲ್ ಗೆ ಡಿಫೈನ್ ಮಾಡೋದ್ರಿಂದ ದಿಸ್ 3 ವೆಕ್ಟರ್ಸ್ ಎ ವೆಕ್ಟರ್, ಬಿ ವೆಕ್ಟರ್ ಅಂಡ್ ಸಿ ವೆಕ್ಟರ್ ಫಾರ್ಮ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳ್ಬೋದು. ಸಪೋಸ್ ಎ ವೆಕ್ಟರ್, ಬಿ ವೆಕ್ಟರ್ ಮತ್ತೆ ಸಿ ವೆಕ್ಟರ್ ಈಕ್ವಲ್ಯಾಟರಲ್ ಟ್ರಯಾಂಗಲ್ ಆಗಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ದೀಸ್ 3 ವೆಕ್ಟರ್ ಏನಾಗುತ್ತೆ, ಈಕ್ವಲ್ ಅಂತ ಬರ್ತಿತ್ತು. ಹಾಗೆ ಆಂಗಲ್ ಬಿಟ್ವೀನ್ ಎ ವೆಕ್ಟರ್, ಬಿ ವೆಕ್ಟರ್, ಬಿ ವೆಕ್ಟರ್, ಸಿ ವೆಕ್ಟರ್ ಮತ್ತೆ ಸಿ ವೆಕ್ಟರ್, ಎ ವೆಕ್ಟರ್ ಏನಾಯ್ತು 60 ಡಿಗ್ರಿ ಬರ್ತಾ ಇತ್ತು. ಆಂಗಲ್ ಅನ್ನ ಕಂಡುಹಿಡಿಬೇಕಾದ್ರೆ ನೀವು ಯೂಸ್ ಮಾಡಬೇಕಾಗಿರುವಂತಹ ಫಾರ್ಮುಲಾ ಎ ವೆಕ್ಟರ್ ಡಾಟ್ ಆಫ್ ಬಿ ವೆಕ್ಟರ್ ಇಸ್ ಈಕ್ವಲ್ ಟು ಈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಕಾಸ್ ಆಫ್ ಟೀಟಾ ಅಂತ ಇದೆ. ಇದರಿಂದ ಟೀಟಾ ಏನಂತ ಬರ್ಕೊಬಹುದು, ಕಾಸ್ ಇನ್ವರ್ಸ್ ಆಫ್ ಎ ವೆಕ್ಟರ್ ಡಾಟ್ ಆಫ್ ಬಿ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂತ ಬರುತ್ತೆ. ಯೂಶಲಿ ಇಷ್ಟು ಕಾಂಪ್ಲಿಕೇಟೆಡ್ ನಿಮಗೆ ಕೇಳೋದಿಲ್ಲ, ಜಸ್ಟ್ ಅಬ್ಸರ್ವ್ ಮಾಡಿದ ತಕ್ಷಣ ನಿಮಗೆ ಆನ್ಸರ್ ಬರುವಂತದ್ದೇ ಕೊಟ್ಟಿರ್ತಾರೆ. ಐ ವಿಲ್ ಕನ್ಕ್ಲೂಡ್ ದಿಸ್ ವಿಡಿಯೋ ಹಿಯರ್. I will meet you in the next video. Until then, have a nice day. Bye.